ನಮಸ್ಕಾರ. ಇಡೀ ಪ್ರಪಂಚದಲ್ಲೇ ತಗೊಳ್ಳಿ, ಇಡೀ ವಿಶ್ವದಲ್ಲೇ ತಗೊಳ್ಳಿ, ಇಡೀ ಜಗತ್ತಿನಲ್ಲೇ ತಗೊಳ್ಳಿ, ಸಾಲವಿಲ್ಲದ ಜೀವನ ಮಾಡುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು? ನಿಮಗೆ ಆಶ್ಚರ್ಯ ಆಗ್ಬೋದು, ವಂಡರ್ ಅನ್ನಿಸ್ಬೋದು. ಅಲ್ಲ, ಈ ಕಲಿಯುಗದಲ್ಲಿ ಸಾಲವಿಲ್ಲದ ಜೀವನ ಮಾಡೋಕ್ಕೆ ಸಾಧ್ಯನಾ ಅಂತ ಆಶ್ಚರ್ಯ ಆಗ್ಬೋದು. ಒಂದು ಸ್ಕೂಟ್ರ್ ತಗೊಬೇಕು ಅಂತಂದರೆ, ಒಂದು ಕಾರ್ ತಗೊಬೇಕು ಅಂತಂದರೆ, ಸೈಟ್ ತಗೊಂಡು ಮನೆ ಕಟ್ಟಿಸ್ಬೇಕಂತಂದರೆ ಸಾಲ ಮಾಡಲೇಬೇಕಲ್ಲ. ಮಕ್ಕಳು ಮದುವೆ ಮಾಡ್ಕೊಳಕ್ಕೆ ಸಾಲ ಮಾಡಲೇಬೇಕಲ್ಲ. ಅನಾರೋಗ್ಯ ಸಮಸ್ಯೆ ಬಂದರೆ ಸಾಲ ಮಾಡಲೇಬೇಕಲ್ಲ, ಇಸ್ಕೊಂಡ್ಲೇಬೇಕಲ್ಲ. ಮನುಷ್ಯನ ಪರಿಸ್ಥಿತಿ ಒಂದೇ ಥರ ಇರಲ್ಲಲ್ಲ. ಇವ್ರು ಹೇಳ್ತಾ ಇರೋದೇನು ಸುಳ್ಳಿರ್ಬೋದು, ಸುಳ್ಳು ಬುಳ್ಳೆ ಬಿಡ್ತಾರೆ ಇವರು ಅಂತ ಅನ್ಕೊಬೋದು. ನೀವು ಆಶ್ಚರ್ಯನೂ ಆಗ್ಬೋದು. ಅರ್ಥ ಆಯ್ತಾ? ಸಾಲವಿಲ್ಲದ ಜೀವನ ಮಾಡುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎರಡನೇದು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿ, ನಿಮ್ಮಿಷ್ಟ. ಅರ್ಥ ಆಯ್ತಾ? ಇಲ್ಲಿ ಈ ಒಂದು ರಾಶಿ ನಕ್ಷತ್ರದವರಷ್ಟೇ ತುಂಬ ಬುದ್ಧಿವಂತರು, ತುಂಬ ಎಕ್ಸಲೆಂಟ್ ಪೀಪಲ್ಸ್. ಜೀವನಕ್ಕೆ ಏನು ಬೇಕು, ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಏಕೈಕ ರಾಶಿ ನಕ್ಷತ್ರಗಳು ಇವ್ರದ್ದು. ಸಾಕು, ದೇವ್ರು ಏನು ಕೊಟ್ಟಿದ್ದಾನ ಅದರಲ್ಲೇ ನೆಮ್ಮದಿಯಾಗಿರೋಣ, ದೇವ್ರು ಏನು ಕೊಟ್ಟಿದ್ದಾನ ಅದೇ ಪ್ರಸಾದ ಅನ್ಕೊಳ್ಳೋಣ ಅಂತ 100ಕ್ಕೆ 20% ಆಫ್ ದಿ ಪೀಪಲ್ಸ್, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ವ್ಯಕ್ತಿಗಳಾಗಿರ್ತಾರೆ. ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ, ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಲೋ ಲೆವೆಲ್ಗೂ ಅಡ್ಜಸ್ಟ್ ಆಗ್ತಾರೆ, ಮಿಡಲ್ ಲೆವೆಲ್ಗೂ ಅಡ್ಜಸ್ಟ್ ಆಗ್ತಾರೆ, ಅಪ್ಪರ್ ಕ್ಲಾಸ್ ಹೈಯರ್ ಕ್ಲಾಸ್ಗೂ ಅಡ್ಜಸ್ಟ್ ಆಗುವ ಏಕೈಕ ರಾಶಿ ನಕ್ಷತ್ರಗಳು. ಖಂಡಿತವಾಗ್ಲೂ ಯಾವ್ಯಾವಪ್ಪ ಅದು ರಾಶಿ ನಕ್ಷತ್ರಗಳು ಅಂತಂದರೆ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ಎರಡನೇದು ತುಲಾ ರಾಶಿ ವಿಶಾಖ ನಕ್ಷತ್ರ. ಇವೆರಡು ರಾಶಿ ಸಾಲವಿಲ್ಲದ ಜೀವನ ಮಾಡುವ ಏಕೈಕ ರಾಶಿ ನಕ್ಷತ್ರಗಳಂದ್ರೆ ತಪ್ಪೇನಿಲ್ಲ. ಅನಾವಶ್ಯಕ ಸಾಲಕ್ಕೆ ಹೋಗಲ್ಲ, ಅನಾವಶ್ಯಕ ಜಗಳ ಗಲಾಟೆ ಗೊಂದಲಕ್ಕೆ ಹೋಗಲ್ಲ. ಅರ್ಥ ಮಾಡ್ಕೊಳ್ರಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚುವ ಏಕೈಕ ರಾಶಿ ನಕ್ಷತ್ರಗಳಂದ್ರೂ ತಪ್ಪೇನಿಲ್ಲ. ಆಸೆಗಳಿರುತ್ತೆ, ಅದು ನಮಗೆ ಎಟುಕುತ್ತೆ ಅನ್ನಂಗಿದ್ರೆ ಕೈ ಹಾಕ್ತಾರೆ ಇವರು. ಇಲ್ಲ ಅಂದರೆ ನಮಗೆ ಯಾಕೆ ಬೇಕು, ಭಗವಂತ ಏನು ಕೊಡ್ತಾನೋ ಅದರಲ್ಲಿ ಆರಾಮಾಗಿರೋಣ ಅಂತ ತಲೆ ಕೆಡಿಸ್ಕೊಳಲ್ಲ. ಎಸ್ಪೆಷಲಿ ಇವೆರಡೂ ರಾಶಿ ನಕ್ಷತ್ರದವರು. ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದವರು ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ವಿಡಿಯೋ ಲೈಕ್ ಮಾಡೇ ಮಾಡ್ತೀರಾ ನೀವು. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಖಂಡಿತವಾಗ್ಲೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ. ಏಕೆಂದರೆ ಇದು ಅನುಭವದ ಮೇಲೆ ಹೇಳ್ತಾ ಹೋಗಬೇಕು. ಏಕೆಂದರೆ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ವಿಶ್ವಕರ್ಮ ಹುಟ್ಟಿರೋ ಒಂದು ನಕ್ಷತ್ರ. ಅರ್ಥ ಮಾಡ್ಕೊಳ್ಳಿ. ಇವರು ಎಷ್ಟು ಬುದ್ಧಿವಂತರು ಅಂತಂದರೆ, ಈ ಆಸೆಗಳು ಇಟ್ಕೊಂಡಿರ್ತಾರೆ, ಅದು ಎಟುಕುತ್ತೆ ಸಿಗುತ್ತೆ ಅನ್ನಂಗಿದ್ರೆ ಮುಂದೆ ಹೋಗ್ತಾರೆ. ಅದು ಸಿಗಲ್ಲ, ನಮಗೆ ದಕ್ಕಲ್ಲ, ಮಾಡಲ್ಲ ಅಂತಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಪ್ರೀತಿ ಕೊಡೋದ್ರಲ್ಲಿ ದಾಸರು, ತುಂಬ ನಿಷ್ಠೆಯಿಂದ ಪ್ರೀತಿಸ್ತಾರೆ. ಪ್ರೀತಿ ಮಾಡೋದ್ರಲ್ಲಿ, ಹೆಂಡತಿನ ನೋಡ್ಕೊಳೋದ್ರಲ್ಲಿ, ಗಂಡನ್ನ ನೋಡ್ಕೊಳೋದ್ರಲ್ಲಿ, ಗಂಡನ ಸೇವೆ ಮಾಡೋದ್ರಲ್ಲಿ ಆಗಿರ್ಬೋದು, ಹೆಂಡತಿ ಸೇವೆ ಮಾಡೋದ್ರಲ್ಲ ಆಗಿರ್ಬೋದು, ಇವೆರಡು ರಾಶಿಗಳು ಭಾಳ ನಿಷ್ಠೆಯಿಂದ ಮಾಡ್ತಾರೆ. ಅದೇ ಥರ ಇವರಿಗೆ ಮೋಸ ಮಾಡೋದು, ಅನ್ಯಾಯ ಮಾಡೋದು ಅಂತಂದರೆ ಇವರು ಸಹಿಸಲ್ಲ, ತುಂಬ ಕಠೋರವಾಗಿಬಿಡ್ತಾರೆ. ಅಷ್ಟೇ ಪ್ರೀತಿಯಿಂದ ನೋಡಿಕೊಳ್ಳುವ, ಗಂಡನನ್ನು ಹೆಂಡತಿಯನ್ನು ನೋಡಿಕೊಳ್ಳುವ ಏಕೈಕ ರಾಶಿ ನಕ್ಷತ್ರಗಳಂದರೆ, ಟಾಪ್ ರಾಶಿ ನಕ್ಷತ್ರಗಳಂದರೆ ಇವೇ ಅಂತಂದರೂ ತಪ್ಪೇನಿಲ್ಲ. ಅರ್ಥ ಆಯ್ತಾ? ಇದು ಜ್ಯೋತಿಷ್ಯ ಮಾರ್ಗದರ್ಶನ ಅಷ್ಟೇ. ಜ್ಯೋತಿಷ್ಯನ ಉಪ್ಪಿನಕಾಯಿ ಥರ ಇಟ್ಕೊಳ್ಳಿ. ಜ್ಯೋತಿಷ್ಯನ ತಿಂಡಿ ತಿನ್ನೋಕ್ಕೆ, ಊಟಕ್ಕೆ ಇಟ್ಕೊಳಕ್ಕೆ ಹೋಗ್ಬಿಡಿ. ಜ್ಯೋತಿಷ್ಯ ಏನೇ ಇದ್ರೂ ಉಪ್ಪಿನಕಾಯಿ ಥರ ಅಷ್ಟೇ. ಗೈಡೆನ್ಸ್ ಮಾಡಲಿಕ್ಕೆ, ಹಿಂಗೆ ಬದುಕ್ರಿ, ಹಿಂಗೆ ಚೆನ್ನಾಗಿರ್ರಿ, ಹಿಂಗೆ ಹೋಗ್ರಿ ಅಂತ ಹೇಳಲಿಕ್ಕೆ ಅಷ್ಟೇ ಜ್ಯೋತಿಷ್ಯ. ಯಾವ ಜ್ಯೋತಿಷ್ಯಗಳು ಖಂಡಿತವಾಗ್ಲೂ ದೇವರಲ್ಲ, ಪವಾಡ ಪುರುಷರಂತೂ ಖಂಡಿತವಾಗ್ಲೂ ಅಲ್ಲ. ನಮಸ್ಕಾರ.